ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ ವೀಕ್ಷಕರಿಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆದರೆ ಈ ಹೊಸ ವರ್ಷದ ಆರಂಭದಲ್ಲೇ ಧೂಮಪಾನಿಗಳಿಗೆ ಕೇಂದ್ರ ಸರ್ಕಾರ ಒಂದು ದೊಡ್ಡ ಶಾಕ್ ಕೊಟ್ಟಿದೆ. ಇನ್ಮುಂದೆ ನೀವು ಜೇಬಲ್ಲಿ 20 ರೂಪಾಯಿ ಇದ್ರೆ ಒಂದು ಸಿಗರೇಟ್ ಸೇದಬಹುದು ಅಂತ ಅಂದ್ಕೊಂಡಿದ್ರೆ ಅದು ನಡೆಯಲ್ಲ. ಯಾಕಂದ್ರೆ ಒಂದೇ ಒಂದು ಸಿಗರೇಟ್ಗೆ ಇನ್ಮುಂದೆ ನೀವು ಬರೋಬ್ಬರಿ 72 ರೂಪಾಯಿ ಕೊಡಬೇಕಾಗಿ ಬರಬಹುದು. ಹೌದು, ಕೇಂದ್ರ ಸರ್ಕಾರ ತಂದಿರೋ ಹೊಸ ರೂಲ್ಸ್ ಮಾರುಕಟ್ಟೆಯಲ್ಲಿ ಬೆಂಕಿ ಹಚ್ಚಿದೆ. ಅಷ್ಟಕ್ಕೂ ಏನಿದು ಹೊಸ ಸೆಂಟ್ರಲ್ ಎಕ್ಸೈಸ್ ಬಿಲ್? ಸಿಗರೇಟ್ ಬೆಲೆ ಏರಿಕೆ ಆಗೋದು ಯಾವಾಗ? ಐಟಿಸಿ ಗಾಡ್ಫ್ರೇ ಫಿಲಿಪ್ಸ್ ಷೇರು ಬಿದ್ದಿದ್ದು ಯಾಕೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಸೆಂಟ್ರಲ್ ಎಕ್ಸೈಸ್ ತಿದ್ದುಪಡಿ ಮಸೂದೆ 2025ಕ್ಕೆ ಡಿಸೆಂಬರ್ನಲ್ಲೇ ಸಂಸತ್ತು ಅನುಮೋದನೆ ನೀಡಿದೆ. ಇದರ ಪ್ರಕಾರ ಸಿಗರೆಟ್ ಮತ್ತು ತಂಬಾಕು ಉತ್ಪನ್ನಗಳ ಮೇಲಿನ ಅಬಕಾರಿ ಸುಂಕ ಅಥವಾ ಎಕ್ಸೈಸ್ ಡ್ಯೂಟಿಯಲ್ಲಿ ಭಾರಿ ಏರಿಕೆ ಮಾಡಲಾಗಿದೆ. ಈ ಹಿಂದೆ 1000 ಸಿಗರೆಟ್ಗೆ 200ರಿಂದ 735 ರೂಪಾಯಿ ಸುಂಕ ಇತ್ತು. ಆದರೆ ಇನ್ಮುಂದೆ ಅದು 2700 ರೂಪಾಯಿಯಿಂದ ಹಿಡಿದು ಬರೋಬ್ಬರಿ 11,000 ರೂಪಾಯಿವರೆಗೂ ಏರಿಕೆ ಆಗಲಿದೆ. ಅಂದರೆ ಸಿಗರೇಟ್ನ ಉದ್ದ ಮತ್ತು ವಿವಿಧ ಆಧಾರದ ಮೇಲೆ ಟ್ಯಾಕ್ಸ್ ಬೀಳುತ್ತೆ. ಇದರ ಎಫೆಕ್ಟ್ ಎಷ್ಟಿರುತ್ತೆ ಅಂದರೆ, ಈಗ ಮಾರುಕಟ್ಟೆಯಲ್ಲಿ 18 ರೂಪಾಯಿಗೆ ಸಿಗ್ತಾ ಇರೋ ಕೆಲವು ಸಿಗರೇಟ್ಗಳ ಬೆಲೆ ಈ ರೂಲ್ಸ್ ಜಾರಿಯಾದ ಮೇಲೆ 72 ರೂಪಾಯಿವರೆಗೂ ಏರಿಕೆಯಾಗೋ ಸಾಧ್ಯತೆ ಇದೆ. ಹೀಗಂತ ಸ್ವತಃ ಅಧಿಕಾರಿಗಳೇ ಅಂದಾಜು ಮಾಡಿದ್ದಾರೆ. ಫೆಬ್ರವರಿ 1ರಿಂದ ಈ ಹೊಸ ದರಗಳು ಜಾರಿಗೆ ಬರ್ತಾ ಇವೆ. ಬರೀ ಸಿಗರೆಟ್ ಅಷ್ಟೇ ಅಲ್ಲ, ಜಗಿಯುವ ತಂಬಾಕು ಮೇಲಿನ ಸುಂಕವನ್ನು 25%ರಿಂದ 100%ಕ್ಕೆ ಏರಿಸಲಾಗಿದೆ. ಹುಕ್ಕಾ ಮೇಲಿನ ಸುಂಕವನ್ನು 40%ಕ್ಕೆ ಹೆಚ್ಚಿಸಲಾಗಿದೆ. ಹೂಡಿಕೆದಾರರಿಗೆ ಶಾಕ್, ಪಾತಾಳಕ್ಕೆ ಕುಸಿದ ಐಟಿಸಿ ಗಾಡ್ಫ್ರೇ ಫಿಲಿಪ್ಸ್ ಷೇರು. ಸರ್ಕಾರದ ಈ ನಿರ್ಧಾರ ಹೊರಬಿದ್ದಿದೆ ತಡ. ಇತ್ತ ಷೇರುಪೇಟೆಯಲ್ಲಿ ತಂಬಾಕು ಕಂಪನಿಗಳ ಷೇರುಗಳು ದಬಾದಬಾ ಅಂತ ಬಿದ್ದೋಗಿದೆ. ಜನವರಿ 1ರಂದು ಅಂದರೆ ಹೊಸ ವರ್ಷದ ದಿನವೇ ಐಟಿಸಿ ಷೇರುಗಳು ಸುಮಾರು 10% ಕುಸಿತ ಕಂಡಿದೆ. ಈ ಮೂಲಕ 52 ವಾರಗಳ ಕನಿಷ್ಠ ಮಟ್ಟಕ್ಕೆ ಇಳಿಕೆಯಾಗಿದೆ. ಇನ್ನು ಗಾಡ್ಫ್ರೇ ಫಿಲಿಪ್ಸ್ ಕಂಪನಿಯ ಕಥೆಯಂತೂ ಇನ್ನೂ ದಯನೀಯವಾಗಿದೆ. ಒಂದೇ ದಿನದಲ್ಲಿ ಈ ಕಂಪನಿಯ ಷೇರುಗಳು ಬರೋಬ್ಬರಿ 15%ಕ್ಕಿಂತ ಹೆಚ್ಚು ಕುಸಿದು ಹೂಡಿಕೆದಾರರಿಗೆ ಭಾರಿ ನಷ್ಟ ಉಂಟು ಮಾಡಿದೆ. ಈಗಾಗಲೇ ಸಿಗರೆಟ್ ಮೇಲೆ 40% GST ಹಾಗೂ ಸೆಸ್ ಸೇರಿ 53% ತೆರಿಗೆ ಇದೆ. ಅದರ ಮೇಲೆ ಈಗ ಈ ಹೊಸ ಎಕ್ಸೈಸ್ ಡ್ಯೂಟಿ ಸೇರ್ಕೊಂಡ್ರೆ ಕಂಪನಿಗಳ ವ್ಯಾಪಾರಕ್ಕೆ ಪೆಟ್ಟು ಬೀಳೋದು ಗ್ಯಾರಂಟಿ ಅನ್ನೋದು ಮಾರುಕಟ್ಟೆ ತಜ್ಞರ ಲೆಕ್ಕಾಚಾರ. ಈ ಕಾರಣಕ್ಕೆ ಸಿಗರೆಟ್ ಉತ್ಪಾದಿಸುವ ಕಂಪನಿಗಳ ಷೇರುಗಳು ಇಳಿಕೆ ಕಾಣುತ್ತಿದೆ. ನಿಮಗೆ ಆಶ್ಚರ್ಯ ಆಗಬಹುದು, ಯಾಕೆ ಏಕಾಏಕಿ ಇಷ್ಟು ದೊಡ್ಡ ಮಟ್ಟದ ದರ ಏರಿಕೆ ಅಂತ. ಇದಕ್ಕೆ ಒಂದು ಬಲವಾದ ಕಾರಣ ಇದೆ. ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ WHO ಪ್ರಕಾರ ಸಿಗರೆಟ್ ಬಳಕೆಯನ್ನು ತಡಿಬೇಕು ಅಂದರೆ ಅದರ ಬೆಲೆಯ 75% ಪಾಲು ಟ್ಯಾಕ್ಸ್ ರೂಪದಲ್ಲೇ ಇರಬೇಕು. ಆದರೆ ಭಾರತದಲ್ಲಿ ಸದ್ಯಕ್ಕೆ ಇದು 53% ಮಾತ್ರ ಇದೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಾನದಂಡಕ್ಕೆ ತಕ್ಕಂತೆ ಹಾಗೂ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಈ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಇನ್ನು ಈ ಸುದ್ದಿ ಹೊರಬೀಳ್ತಾ ಇದ್ದಂಗೆ ಇಂಟರ್ನೆಟ್ನಲ್ಲಿ ಮೀಮ್ಸ್ಗಳ ಸುರಿಮಳೆ ಆಗ್ತಾ ಇದೆ. ಒಬ್ಬ ರೆಡ್ಡಿಟ್ ಬಳಕೆದಾರ, ನಾನು ಸ್ಮೋಕರ್ ಆಗಿದ್ರು ಈ ನಿರ್ಧಾರ ಇಷ್ಟ ಆಯಿತು, ದುಡ್ಡು ಜಾಸ್ತಿ ಆಯಿತು ಅಂತನಾದರೂ ನಾನು ಸಿಗರೇಟ್ ಬಿಡ್ಬೋದು ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಸರ್ಕಾರ ಅತಿಯಾಗಿ ವರ್ತಿಸ್ತಾ ಇದೆ, ಸ್ಮೋಕ್ ಮಾಡೋರು ಹೇಗಿದ್ರು ಮಾಡ್ತಾರೆ, ಇದು ಬರೀ ಸುಲಿಗೆ ಅಂತ ಕಿಡಿಕಾರಿದ್ದಾರೆ. ಮತ್ತೆ ಕೆಲವರು ತಮಾಷೆಯಾಗಿ ಇನ್ಮುಂದೆ ಸಿಗರೇಟ್ ಬಿಟ್ಟು ಬೀಡಿ ಸೇದೋ ಕಾಲ ಬಂತು ಅಂತ ಕಾಮೆಂಟ್ ಮಾಡಿದ್ರೆ, ದೆಹಲಿಯ ವ್ಯಕ್ತಿಯೊಬ್ರು ನಂಗೆ ಸಿಗರೇಟ್ ಬೇಕಿಲ್ಲ, ದೆಹಲಿ ಗಾಳಿ ಉಸಿರಾಡಿದ್ರೆ ಸಾಕು, ಫ್ರೀಯಾಗಿ ಹೊಗೆ ಸಿಗುತ್ತೆ ಅಂತ ಲೇವಡಿ ಮಾಡಿದ್ದಾರೆ. ಸ್ನೇಹಿತರೆ, ಫೆಬ್ರವರಿ 1ರಿಂದ ಜೇಬಿಗೆ ಕತ್ತರಿ ಬೀಳೋದು ಕನ್ಫರ್ಮ್. ನಿಮ್ಮ ಪ್ರಕಾರ ಇಷ್ಟು ದೊಡ್ಡ ಮಟ್ಟದ ಬೆಲೆ ಏರಿಕೆಯಿಂದ ಜನ ಸಿಗರೇಟ್ ಸೇದೋದನ್ನು ಬಿಡ್ತಾರಾ ಅಥವಾ ಕಳ್ಳ ಮಾರ್ಗದಲ್ಲಿ ಸಿಗೋ ಕಡಿಮೆ ಬೆಲೆಯ ಉತ್ಪನ್ನಗಳಿಗೆ ಮೊರೆ ಹೋಗ್ತಾರಾ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.